ಎಸ್ ವೀಕ್ಷಕರೇ, ಕಿಕಿ ಡ್ಯಾನ್ಸ್ ಮಾರಣಾಂತಿಕ ಅಂತ ಅದನ್ನು ಬ್ಯಾನ್ ಮಾಡಲಾಗಿದೆ. ಈಗ ಸಾಂಸ್ಕೃತಿಕ ನಗರಿ ಪೋಷಕರಲ್ಲಿ ಮತ್ತೊಂದು ಎಚ್ಚರಿಕೆ ವಿಚಾರ. ಮೈಸೂರವರಿಗೆ ನಿಮ್ಮ ಮಕ್ಕಳು ತಿನ್ನುವ ಐಸ್ ಕ್ರೀಮ್ನಲ್ಲಿರಬಹುದು ಪ್ರಾಣಾಘಾತಕ ವಿಷ. ಸಾಂಸ್ಕೃತಿಕ ನಗರಿ ಪೋಷಕರೇ ಎಚ್ಚರ ಎಚ್ಚರ ಕಟ್ಟೆಚ್ಚರ. ನಿಮ್ಮ ಮಕ್ಕಳು ತಿನ್ನುವ ಐಸ್ ಕ್ರೀಮ್ನಲ್ಲಿ ಇರಬಹುದು ಪ್ರಾಣಾಘಾತಕ ವಿಷ. ಈ ಕಿಕಿ ಚಾಲೆಂಜ್ಗೂ ಐಸ್ ಕ್ರೀಮ್ಗೂ ಏನು ಸಂಬಂಧ ಅನ್ನುವಂಥ ಡೌಟ್ ನಿಮ್ಮನ್ನು ಕಾಡ್ತಾ ಇರ್ಬೋದು. ಕಿಕಿ ಡ್ಯಾನ್ಸ್ ಬಳಿಕ ಜೋರಾಗಿದೆ ಡ್ರ್ಯಾಗನ್ ವಿತ್ ಐಸ್ ಕ್ರೀಮ್ ಚಾಲೆಂಜ್. ಏನು ಡ್ರ್ಯಾಗನ್ ವಿತ್ ಐಸ್ ಕ್ರೀಮ್ ಚಾಲೆಂಜ್? ಡ್ರ್ಯಾಗನ್ ಅನ್ನುವಂಥದ್ದು ನಮಗೆ ಕೇಳಿಬರೋದೇ ಚೈನಾ ಭಾಷೆಯಲ್ಲಿ. ಅದರದೊಂದು ಸಿಂಬಲ್ ಇದೆಲ್ಲ ನೆನಪಿರುತ್ತೆ ನಮಗೆ. ಡ್ರ್ಯಾಗನ್ ವಿತ್ ಐಸ್ ಕ್ರೀಮ್ ಚಾಲೆಂಜ್ಗೆ ಬಲಿಯಾಗ್ತಾ ಇದ್ದಾರೆ ಯುವಕರಂತೆ, ಮಕ್ಕಳು ಮಾತ್ರ ಅಲ್ಲ ಯುವಕರು. ನೈಟ್ರೋಜನ್ ಜೊತೆ ಐಸ್ ಕ್ರೀಮ್ ಉದರ ಸೇರಿದರೆ ಮನುಷ್ಯನ ಪ್ರಾಣಕ್ಕೆ ಕುತ್ತು. ಆ ನೈಟ್ರೋಜನ್ನೇ ನಮಗೆ ಆ ರೀತಿಯಲ್ಲಿ ಹೊಗೆ ಬಿಡುವ ಹಾಗೆ ಕಾಣೋದು. ಬಟ್ ನೀವು ಅದನ್ನು ಜಾಸ್ತಿ ಮಾಡಿದರೆ ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ನೈಟ್ರೋಜನ್ ಐಸ್ ಕ್ರೀಮ್ ಚಾಲೆಂಜ್ ವಿದೇಶಗಳಲ್ಲಿ ನಿಷೇಧಗೊಂಡಿದೆ. ನೈಟ್ರೋಜನ್ ಐಸ್ ಕ್ರೀಮ್ ಚಾಲೆಂಜ್ ಯಾಕಂದರೆ ಐಸ್ ಕ್ರೀಮ್ಗೆ ನೈಟ್ರೋಜನ್ ಸೇರಿಸಿ ಅದನ್ನು ತಿಂದಾಗ ಹೊಗೆ ಬರ್ತಾ ಇರುತ್ತೆ ಮೂಗಲ್ಲಿ ಬಾಯಲ್ಲೆಲ್ಲ. ಸೊ ಅದೊಂಥರ ಥ್ರಿಲ್. ರಿಯಾಲಿಟಿ ಚೆಕ್ ಮಾಡಿದ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು -21 ಡಿಗ್ರಿ ಕೆಫೆ ಮೇಲೆ ದಾಳಿ ನಡೆಸಿ ಪ್ರತಿಭಟನೆ ಮಾಡಿದ ಕಾರ್ಯಕರ್ತರು. ಇದು ಮೈಸೂರಲ್ಲಿ ನಡೀತಾ ಇದೆ. ಈಗ ಸಂಘಟನೆ ಒಂದು ದಾಳಿ ಮಾಡಿದೆ ಅಲ್ಲಿಗೆ. ನೋಡಿ ಯಾವ ರೀತಿ ಅಂತ. ಇದು ಐಸ್ ಕ್ರೀಮ್ ಪ್ಲಸ್ ಐ ಥಿಂಕ್ ನೈಟ್ರೋಜನ್ ಮಿಕ್ಸ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಹೊಗೆ ಬಿಡ್ತಾ ಇದ್ದಾರೆ. ನೀವು ಹಿಂಗೆ ಮಾಡಿದರೆ ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ಇದು ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇದನ್ನು ಮಾಡಿ ತೋರಿಸಿದ್ದಾರೆ. ಅಂದರೆ ಅಲ್ಲಿ ಯಾವ ಒಂದು ರೀತಿಯಲ್ಲಿ ಸ್ಟಿಂಗ್ ಮಾಡಲು ಅನುಮತಿ ಕೊಡದ ನಗರ ಪಾಲಿಕೆ ಅಧಿಕಾರಿಗಳಿಗೆ ವಿಷಯುಕ್ತ ಪದಾರ್ಥಗಳನ್ನು ಮಾರಾಟ ಮಾಡಲು ಅನುಮತಿ ಮಾಡಿಕೊಟ್ಟಿರುವ ನಗರ ಪಾಲಿಕೆ ಅಧಿಕಾರಿಗಳಿಗೆ. ಓಕೆ, ಮಧುಸೂದನ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರು ಅಂತಂದರೆ ಒಂದು ಸಾಂಸ್ಕೃತಿಕ ನಗರಿ. ಅಲ್ಲಿ ತುಂಬ ತಿಳುವಳಿಕೆ ಇದ್ದವರೇ ಅಂತ ಇತ್ತು. ಈ ರೀತಿಯೆಲ್ಲ ಯಾಕೆ ಆಗ್ಬಿಟ್ಟಿದೆ ಕಿಕಿ ಡ್ಯಾನ್ಸನ್ನು, ಆಮೇಲೆ ನೈಟ್ರೋಜನ್ ಡ್ಯಾನ್ಸು, ನೈಟ್ರೋಜನ್ ಚಾಲೆಂಜು, ಆಮೇಲೆ ಹೊಗೆ ಹಂಗೆ ಬರ್ತಾ ಇದೆ, ಫುಲ್ ಜಾಸ್ತಿ ತೊಗೊಂಡ್ರೆ ಹೊಗೆ ಹಾಕಿಸ್ಕೊಂಡ್ಬಿಡ್ತಾರೆ ಅನ್ನುವಂಥ ಪರಿಜ್ಞಾನ ಯಾಕಿಲ್ಲ? ಅದು ಕೂಡ ಯುವಕರು. ಮಕ್ಕಳಾದರೆ ಒಂದು ವಿಚಾರ ಬೇರೆ. ಹೇಗೆ, ಏನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮಧು? ನೀವೇ ಹೇಳ್ತಾ ಇದ್ರಿ ಸಾಂಸ್ಕೃತಿಕ ನಗರಿ ಅಂತ ಇತ್ತು ಈಗ ಯಾಕೋ ಅದು ಕಳಚಿ ಬೀಳ್ತಾ ಇದೆ ಅನ್ನೋ ಒಂದು ಅಪಾಯ ಕೂಡ ಇದೆ. ಇತ್ತೀಚಿನ ಯುವಜನತೆ ಏನಿದ್ದಾರೆ, ಯುವಜನತೆ ವಿದೇಶಗಳ ಟ್ರೆಂಡ್ಗಳೇನಿದೆ, ಅವ್ರ ಬಟ್ಟೆ ಇರ್ಬೋದು, ಅವರ ಆಹಾರ ಪದಾರ್ಥಗಳಿರ್ಬೋದು, ಈ ರೀತಿಯಾದಂತ ವಸ್ತುಗಳಿರ್ಬೋದು, ಮಾದಕ ವ್ಯಸನಗಳಿರ್ಬೋದು, ವಿದೇಶಕ್ಕೆ ಮಾರು ಹೋಗ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತೀವಿ. ಇಲ್ಲೂ ಕೂಡ ಏನು ಈ ವ್ಯಾಪಾರಸ್ಥರುಗಳೇನಿದ್ದಾರೆ ಇಂಥ ಯುವಕರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿಯಾದ ವ್ಯಾಪಾರವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರಿನ KD ರಸ್ತೆಯಲ್ಲಿ ಸುಮಾರು ಈ ರೀತಿಯ 4-5 ಐಸ್ ಕ್ರೀಮ್ ಸೆಂಟರ್ಗಳಿವೆ ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ -21 ಡಿಗ್ರಿ ಸೆಂಟರ್ ಐಸ್ ಕ್ರೀಮ್ ಪಾರ್ಲರ್ ಏನಿದೆ, ಇದರ ಆಸುಪಾಸಿನಲ್ಲಿ ಸುಮಾರು ಪಾರ್ಲರ್ಗಳಿವೆ. ಇಲ್ಲಿ ಐಸ್ ಕ್ರೀಮ್ ಜೊತೆಗೆ ಈ ನೈಟ್ರೋಜನ್ ಅನ್ನ ಸೇರಿಸಿ ಕೊಡ್ತಕ್ಕಂತಹ ಒಂದು ಪರಿಪಾಠವನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಇದನ್ನ ಥ್ರಿಲ್ ಆಗ್ತಾ ಇರ್ತಕ್ಕಂಥ ಹುಡುಗರು ಏನಿದ್ದಾರೆ, ಆ ಹುಡುಗರುಗಳು ಯೂಟ್ಯೂಬ್ ನಲ್ಲಿ ಆಗ್ಬೋದು, ಜೊತೆಗೆ ಅವರ ಫೇಸ್ಬುಕ್ ಮತ್ತೆ ಅವರ ವಾಟ್ಸ್ಆಪ್ ಗ್ರೂಪ್ ಗಳೇನಿವೆ, ಆ ಗ್ರೂಪ್ ಗಳಲ್ಲಿ ತಾವು ತಿಂದು ಬಂದಂತ ಐಸ್ ಕ್ರೀಮು ತಮಗೆ ಥ್ರಿಲ್ ಏನಿದೆ ಆ ಥ್ರಿಲ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಹೆಚ್ಚು ಅಪಾಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನೈಟ್ರೋಜನ್ ಅನ್ನ -30-40 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಟ್ಟು ಅದನ್ನ ಐಸ್ ಕ್ರೀಮ್ ಜೊತೆಗೆ ಹಾಕಿ ಕೊಡ್ತಾ ಇದ್ದಾರೆ. ಆದ್ರೆ ಅದು ಐಸ್ ಕ್ರೀಮ್ ಜೊತೆ ಇಟ್ಟಂತ ಬಾಯಿಗೆ ಇಟ್ಕೊಂಡಂತ ಸಂದರ್ಭದಲ್ಲಿ ಹೊಗೆ ಬರುತ್ತೆ. ಹೊಗೆ ಬಂದಂತದ್ದು ಒಂದು ಥ್ರಿಲ್. ಅದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ನಮ್ಮ ದೇಹದ ಟೆಂಪರೇಚರ್ ಏನಿದೆ ಅದು -ಡಿಗ್ರಿಗೆ ಕೂಡ ಹೊಂದ್ಕೊಳ್ಳುವಂತದ್ದಲ್ಲ. ಆದ್ರೆ ಆ -30-35 ನಲ್ಲಿ ಇದ್ದಂತ ಪದಾರ್ಥವನ್ನ ನಾವು ದೇಹದ ಒಳಗಡೆಗೆ ಸೇರಿಸಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಸೆಲ್ಸ್ ಗಳೆಲ್ಲ ಮರಗಡ್ತವೆ. ಮರಗಟ್ಟಾದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಸ್ಟ್ರೋಕ್ಗೆ ಕಾರಣ ಆಗ್ತವೆ. ಈ ಕಾರಣಕ್ಕಾಗಿ ಕೊರಿಯಾದಲ್ಲಿ ಕಂಡು ಬಂದಂತ ಈ ಐಸ್ ಕ್ರೀಮ್ ಏನಿತ್ತು ಡೆಫಿನೆಟ್ಲಿ ಎಲ್ಲ ಕೂಡ ಮಾಡಿದ್ರು.